ಅಧ್ಯಕ್ಷೆ, ಮಧು ಮಾದೇಗೌಡರು ಬಹಳ ಜಿನೈನ್ ಪ್ರಶ್ನೆ ಕೇಳಿದ್ದಾರೆ, ಅದರಲ್ಲೇನು ಅನುಮಾನ ಇಲ್ಲ. ಅವ್ರು ಕೇಳಿರೋ ಪ್ರಶ್ನೆ ಅದು ಬಹಳ, ಏಕೆಂದರೆ ಪ್ರತಿಯೊಂದು ಕೂಡ ಬೆಂಗಳೂರು ಬರೋಕ್ಕಾಗಲ್ಲ ಅಂತೀವಿ. ಬೆಂಗಳೂರು ಮೈಸೂರು ಕಾರಿಡಾರ್ ರೋಡು 1995 ಅದನ್ನು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆ ಯೋಜನೆ ಬರಬೇಕು ಅಂತ. ಇಟ್ ಈಸ್ ಒನ್ ಆಫ್ ದಿ ಇಡೀ ಕಂಟ್ರಿಗೆ ಒಂದು ದೊಡ್ಡ ಮಾಸ್ಟರ್ ಪ್ಲಾನ್ ಇದು. ಭಾಳ ಚೆನ್ನಾಗಾಯಿತು. ಕಾರಣಾಂತರದಿಂದ ಅದು ಹೋಗಿದೆ. ಇಲ್ಲೇನಾಗಿದೆ, ಅವ್ರಿಗೆ ಪ್ಲ್ಯಾನು ಕನ್ವರ್ಷನ್ದು ವಿಚಾರ ಕೇಳಿದ್ದಾರೆ. ಈಗ ನಾವು ಆನ್ಲೈನಲ್ಲೇ ಕನ್ವರ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಪ್ಲ್ಯಾನ್ ಅವ್ರಿಗೆ ಏನಾದ್ರು ಪ್ಲ್ಯಾನು, ಬಿಲ್ಡಿಂಗ್ ಪ್ಲ್ಯಾನ್ ಅವಕ್ಕೆಲ್ಲ ಬೇಕಾದ್ರೆ ಲೋಕಲ್ ಪ್ಲಾನಿಂಗ್ ಅಥಾರಿಟಿಗೆ ಪರ್ಮಿಷನ್ ಇದೆ, ಪಂಚಾಯತಿಗೆ, ಮುನ್ಸಿಪಾಲ್ಟಿಗೆ, ಅದೆಲ್ಲ. ನಮ್ಮ ಲೋಕಲ್ ಶಾಸಕರಾದಂಥ ನಮ್ಮ ಉದಯ್ರವರು ಕೂಡ ನನ್ನ ಹತ್ರ ಈ ವಿಚಾರಕ್ಕೆ ಒಂದು 10 ಬಾರಿ ಬಂದಿದ್ದಾರೆ. ನಮ್ಮನ್ನ ಬಿಟ್ಕೊಟ್ಬಿಡಿ, ನಮಗೆ ಸಪ್ರೇಟಾಗಿ ಬಿಟ್ಕೊಟ್ಬಿಡಿ ಅಂತ ಕೂಡ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಫೈನಾನ್ಷಿಯಲ್ ಸ್ಟ್ರಕ್ಚರು ಸ್ವಲ್ಪ ಚೇಂಜ್ ಆಗ್ತದೆ, ಕಾರ್ಪೊರೇಷನ್ ಮುನ್ಸಿಪಾಲ್ಟಿಗೆ ದುಡ್ಡು ಬರ್ತದೆ ಅಂತ ಕೂಡ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ನಾನು ಅದಕ್ಕೆ ಎಕ್ಸಾಮಿನ್ ಮಾಡಿದೆ, ಬಿಟ್ಕೊಟ್ಬಿಡೋಣ ಅಂತೇಳಿ ಎಕ್ಸಾಮಿನ್ ಮಾಡಿದೆ. ಬಟ್ ಒಂದೇನಾಗಿದೆ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟು ಬಂದಿದೆ ಇದೇ ವಿಚಾರದಲ್ಲಿ. ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟು 3 men ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ. ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂದರೆ, ದಟ್ ದಿ ಡೈರೆಕ್ಷನ್ ಆಫ್ ದಿ ಕೋರ್ಟ್ ಆರ್ ಟು ಎಫೆಕ್ಟ್ ದಿ ಪ್ರಾಜೆಕ್ಟ್ ದಿ ಕನ್ಸೀವ್ಡ್ ಒರಿಜಿನಲಿ be executed and the framework agreement be implemented in the letter of spirit while executing this said project ಅಂತ. ನೀವು ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಏನು ಫ್ರೇಮ್ವರ್ಕ್ ಅಗ್ರಿಮೆಂಟ್ ಇದೆ ಅದ್ರ ಪ್ರಕಾರನೇ ಮಾಡಬೇಕು. ಯಾವ ಜಮೀನು ಬಿಡೋದು, ಆಲ್ಟ್ರ್ ಮಾಡೋದು, ಏರಿಯಾ ಚೇಂಜ್ ಮಾಡೋದು ಅದನ್ನೆಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ ಅವ್ರು ಮಾಡಿದ್ದಾರೆ. ಸೊ ಗೌರ್ಮೆಂಟು ಯಾವ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ. ಬೇರೆ ಜನ ಒಂದು ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಇದೆ. ಬಟ್ ಸ್ಟಿಲ್ ದಿ ಗೌರ್ಮೆಂಟ್ ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಕೂಡ ಮಾಡಿದೆ. ಬಟ್ ಅವ್ರಿಗೆ ಮನೆ ಬೀದು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಏನಾದ್ರು ಆಲ್ಟ್ರೇಷನ್ ಮತ್ತೊಂದು ಮಾಡಬೇಕಾದ್ರೆ ಅವ್ರ ಮನೆಗಳ ವಿಚಾರ ಏನಕ್ಕೆ ಕೇಳ್ತಾ ಇದ್ದಾರೆ, ಪ್ಲಾನ್ ಸ್ಯಾಂಕ್ಷನ್ಗೆ ಲೋಕಲ್ ಬಾಡೀಸಿಂದನೇ ಕೊಡಿಸ್ತೀನಿ. ಮತ್ತು ಮಂಡ್ಯದಲ್ಲಿ ಒಂದು ಟೌನ್ ಪ್ಲಾನಿಂಗ್ ಆಫೀಸರ್ನ ಈಗಾಗಲೇ ನಾವು ಡೆಪ್ಯೂಟ್ ಮಾಡಿದ್ವಿ. ಅವರೇ ಕನ್ವರ್ಷನ್ಸ್ ಏನಾದ್ರು ಮಾಡಬೇಕಾದ್ರೆ ಅವರೇ ಮಾಡೋಕ್ಕೆ ಒಂದು ಅವಕಾಶ ಇದೆ. ಏನೋ ಚೇಂಜ್ ಆಫ್ ಲ್ಯಾಂಡ್ ಯೂಸ್, ವಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದೋಸ್ ಇಶ್ಯೂ. ನಿಮ್ಮ MLA ಅವರು ನನಗೆ ಭಾಳ ರಿಕ್ವೆಸ್ಟ್ ಮಾಡಿದ್ರು, ನಮಗೆ ಬಿಟ್ಕೊಟ್ಬಿಡಿ ಅಂತ. ಬಿಡೋಕ್ಕಾಗಲ್ಲ. ವಿ ಕಾಂಟ್ ಡಿಲೀಟ್ ಆಲ್ಸೋ, ವಿ ಕಾಂಟ್ ಆ್ಯಡ್ ಆಲ್ಸೋ. ಆ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಿಮ್ಮ ಲೋಕಲ್ ಇಶ್ಯೂಸ್ಗೆ ಏನು ಬೇಕೋ ವಿ ಆರ್ ರೆಡಿ ಟು ಕೋಪರೇಟ್. ಸಭಾಪತಿಗಳೇ, ಈಗ ಆಲ್ರೆಡಿ NH 275 ಬಂದಿದೆ. ಈಗ ನೈಸ್ ರೋಡಿನ ಅವಶ್ಯಕತೆ ಬಗ್ಗೆ ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು. ಈಗ ಆಗಲಿ ಕೇಸ್ ಇರೋದ್ರಿಂದ ಇವತ್ತು ರೋಡ್ ಅಲೈನ್ಮೆಂಟ್ ಈಗಾಗಲೇ ಫಿಕ್ಸ್ ಆಗಿದೆ. ಅದರಲ್ಲಿ ಬಫರ್ ಝೋನನ್ನು ಬಿಟ್ಟು ಮಿಕ್ಕ ಏರಿಯಾಗಳನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ನಾನು ಅಧ್ಯಕ್ಷ ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನು ಬೇಕೋ ಮಾಡ್ಕೊಡೋಣ. ಇದನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ, ಚೇಂಜ್ ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ದು ಜಡ್ಜ್ಮೆಂಟ್ ಇದೆ. ಬೇಕಾದ್ರೆ ನಮ್ಮ ಹೋಮ್ ಮಿನಿಸ್ಟ್ರು ಇದ್ದಾರೆ, ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯು ಕಾಂಟ್ ಚೇಂಜ್ ಇಟ್. ಪ್ರಾಜೆಕ್ಟ್ನ ಇಂಪ್ಲಿಮೆಂಟೇ ಮಾಡಲೇಬೇಕಾಗ್ತದೆ. ಆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮಾಡಿಫಿಕೇಶನ್ ಮಾಡೋಕ್ಕೆ ಫ್ರೇಮ್ವರ್ಕ್ ಬಿಟ್ಬಿಟ್ಟು ಏನೋ ಚೇಂಜ್ ಮಾಡೋಕ್ಕಾಗಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.